ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ದಿಕ್ಕು ಯಾವುದಪ್ಪ ಅಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇಷ್ಟೇ. ವಾಸ್ತುವಿಂದ ನೀವು ತುಂಬ ಶ್ರೀಮಂತರಾಗ್ತೀರಾ, ಅಧಿಕಾರ ಬರುತ್ತೆ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಥವಾ ಏನೋ ಒಂದು ಪಡಿತೀನಿ ಅನ್ನೋದು ಸುಳ್ಳು. ಅಂಡರ್ಲೈನ್ ಮಾಡ್ಕೊಳ್ರಿ. ಯಾರೇ ಹೇಳಿದ್ರು ನಂಬೇಡ್ರಿ ಅದನ್ನು. ಸಾಮಾನ್ಯವಾಗಿ ವಾಸ್ತು ತಜ್ಞರು ಮಾಡ್ತಾರೆ, ಒಂದು 8 ಆಣೆದು ಯಾವುದೋ ಗೌರವ ತಿರುಪತಿ ರೆಡ್ಡಿನ ಇನ್ಯಾವುದೋ ಒಂದು ಓದ್ತಾರೆ. ಅದರಲ್ಲಿ ಫಿಗ್ ಆಫ್ ಇಮ್ಯಾಜಿನೇಷನ್ ಜಾಸ್ತಿ ಇರುತ್ತೆ ವಾಸ್ತುಶಾಸ್ತ್ರಕ್ಕಿಂತ. ಸರ್ವರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ವಾಸ್ತುಗುರು, ವಾಸ್ತುಯೋಗಿ ಡಾಕ್ಟರ್ ರಮೇಶ್ ಕಾಮತ್. ಇಷ್ಟಲ್ಲದೇನೆ ದಿಕ್ಕುಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ದಿಕ್ಕು ಯಾವುದಪ್ಪ ಅಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇಷ್ಟೇ. ಸ್ವಲ್ಪ ಬುದ್ಧಿವಂತರಾದರೆ ಉತ್ತರ ಮತ್ತು ಪೂರ್ವದ ಕಡೆ ಈಶಾನ್ಯ ಅಂತ ಕರೀತಾರೆ. ಅದನ್ನು ದೇವಮೂಲೆ ಅಂತಲೂ ಕೂಡ ಕರೀತಾರೆ. ಹಾಗೆ ಪೂರ್ವ ಮತ್ತು ದಕ್ಷಿಣದ ನಡುವೆ ಇರೋ ದಿಕ್ಕಿಗೆ ಆಗ್ನೇಯ ಅಂತ ಕರೀತಾರೆ. ಹಾಗೆಯೇ ಉತ್ತರ ಮತ್ತು ಪಶ್ಚಿಮದ ನಡುವೆ ಇರುವಂತಹ ಒಂದು ಉಪದಿಕ್ಕು ಏನಿದೆಯಲ್ಲ, ಅದು ವಾಯುವ್ಯ ದಿಕ್ಕು ಅಂತ ಕರೀತಾರೆ. ಮತ್ತು ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ಏನು ದಿಕ್ಕಿದೆಯಲ್ಲ, ಅದು ನೈಋತ್ಯ ದಿಕ್ಕು ಅಂತ ಕರೀತಾರೆ. ಇವಾಗ 8 ದಿಕ್ಕಾಯ್ತು: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ವಾಯುವ್ಯ ಮತ್ತು ನೈಋತ್ಯ. ಆದರೆ ಒಬ್ಬ ನಿಜವಾದ ವಾಸ್ತುತಜ್ಞನಿಗೆ 108 ದಿಕ್ಕುಗಳು ಗೊತ್ತಿರುತ್ತೆ. 108 ದಿಕ್ಕುಗಳು ಅಂದರೆ ಒಬ್ಬ ಮೆಡಿಕಲ್ ಡಾಕ್ಟ್ರಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ. ಅದರಿಂದ ಹೈಯರ್ ಹೋದಾಗೆ ಅವರೆಲ್ಲ ಪರಿಣಿತಿ ಪಡೆದಾಗೆ ಒಂದೊಂದು ವಿಚಾರಗಳ ಬಗ್ಗೆನೂ ಅಖಂಡ ಬ್ರಹ್ಮಾಂಡವೇ ಇರುತ್ತೆ. ಒಂದು ಹೃದಯ ಅಂದ್ಕೂಡಲೇ MBBS ಗೊತ್ತಿಲ್ಲದಿರೋ ಎಲ್ಲ ಸಂಗತಿಗಳು ಆ ಮನುಷ್ಯನಿಗೆ ಗೊತ್ತಿರುತ್ತೆ. ಯಾಕೆ ಒಂದೊಂದು ಸಂಗತಿ. ಹಾಗೆ ವಾಸ್ತುವಿನಲ್ಲಿ ನೀವು ಪರಿಣಿತಿಯಾಗೆ ಪಡೀತಾ ಹೋಗ್ಬೋದು. ನನಗೆ ಈ ಸ್ವಾಮಿ ನಿತ್ಯಾನಂದರು, ನಾನು ಬಹಳ ಚಿಕ್ಕವನಾವಾಗ, ಸುಮಾರು 7-8 ವರ್ಷ. ನಮ್ಮ ತಂದೆ ಅವರ ಆಶೀರ್ವಾದ ಪಡೀಲಿಕ್ಕೋಸ್ಕರ ನಮ್ಮ ತಂದೆ ಸಾಲಿಗ್ರಾಮ ಅಂತ ನಮ್ಮ ಕುಂದಾಪುರದ ಹತ್ರ ಇದೆ ಒಂದು, ಅಲ್ಲಿ ಕಾರ್ಕಳ ಅನ್ನೋ ಒಂದು ಸಣ್ಣ ವಿಲೇಜು. ಅವರು ಮೈಸೂರಿಗೆ ಹೋಗಬೇಕು ಅಂತ ಅವ್ರ ಆಶೀರ್ವಾದ ಪಡೀಲಿಕ್ಕೋಸ್ಕರ ನನ್ನನ್ನು ಕಾಂಜನಗಡ, ಕೇರಳ ಆ ಕಾಡಿನಲ್ಲಿ ಕರ್ಕೊಂಡು ಹೋದಾಗ ತುಂಬ ಓಡಾಡಿದ ಮೇಲೆ ಒಂದು ಮರದ ಮೇಲೆ ಮಾವಿನ ಹಣ್ಣು ತಿಂತ ಕೂತಿದ್ರು. ಅವಾಗ ನಮ್ಮ ತಂದೆ ಹೋಗ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ದ. ಅವರು ವಿಶೇಷ ಅಂದರೆ ಯಾವ ಭಾಷೆಯಿಂದ ಭಾಷೆ ಮಾತಾಡೋರು. ಕನ್ನಡ, ತಮಿಳು, ತೆಲುಗು, ಕೊಂಕಣಿ, ತುಳು, ಜರ್ಮನಿ, ಜಾಪನೀಸ್, ಏನು ಭಾಷೆ ಮಾತಾಡ್ರಿ ಆ ಭಾಷೆನಲ್ಲಿ ಮಾತಾಡೋರು. ನಮ್ಮ ತಂದೆ ಕೊಂಕಣಿನಲ್ಲಿ ಕೇಳಿದ್ರು, ನನಗೆ ಆಶೀರ್ವಾದ ಮಾಡಿ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ. ಕೆಳಗಡೆ ಬಂದು ಅವ್ರು ತಿಂತಾ ಇದ್ದೀನಿ ಮಾವಿನ ಎಣ್ಣೆ ಕೊಟ್ಬಿಟ್ಟು, ತಗೋ ಅಡಾಬು, ಇದೇ ನಿನಗೆ ಆಶೀರ್ವಾದ ಅಂದರು. ನಮ್ಮ ತಂದೆ ಖುಷಿ ಆಯಿತು. ನನ್ನನ್ನು ಅವ್ರ ಕಾಲ ಮೇಲೆ ಬಿಡಿಸಿ, ಅವಾಗ 7-8 ವರ್ಷ ಇರ್ಬೋದು ನನಗೆ. ಇವನಿಗೂ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ, ಇವನಿಗೇನು ಆಶೀರ್ವಾದ ಮಾಡು, ಇವನೊಬ್ಬ ವಾಸ್ತು ಪುರುಷ ಕರ್ಕೊಂಡು ಹೋಗು ಅಂತ ಹೇಳಿದ್ರಂತೆ. ನನಗೆ ನೆನಪಿಲ್ಲ ರೀ. ಅವ್ರ ಬಾಯಲ್ಲಿ ಏನು ಬಂತಲ್ಲ, ನಾನು ಏನೇನೋ ಜೀವನದಲ್ಲಿ ಓದಿದೆ, ಮಾಡಿದೆ, ಎಲ್ಲ ಮಾಡಿದೆ. ಕಡೆಗೆ ನನಗೆ ಈ ವಾಸ್ತು ವಿಷಯದಲ್ಲಿ ಸಮಾಜ ಸೇವೆ ಮಾಡೋಂಥ ಒಂದು ಭಾಗ್ಯ ಒದಗಿ ಬಂತು. ಈಗಲೂ ಕೂಡ ನನ್ನ ಸಲಹೆಗಳನ್ನ ತುಂಬ ಜನ ಕೇಳ್ತಾರೆ, ನನ್ನ ಮಾರ್ಗದರ್ಶನದಲ್ಲಿ ನಡೀತಾರೆ. ಜನಸಾಮಾನ್ಯನಿಂದ ಹಿಡಿದು ದೊಡ್ಡ ದೊಡ್ಡ ಕಂಪ್ನಿಗಳು, ABB ಏನ್ರಿ, ಅದು 17 ಕಂಟ್ರಿನಲ್ಲಿದೆ. ಅಂತಹ ದೊಡ್ಡ ಕಂಪ್ನಿ ಕೂಡ ನನ್ನಲ್ಲಿ ವಾಸ್ತು ಸಲಹೆಯನ್ನು ಪಡೆದು ಅಲ್ಲಿ ಯಾವ ತರಹದ ನೆಮ್ಮದಿ ಬೇಕು ಆ ನೆಮ್ಮದಿನ ಕಳಿಸ್ಕೊಳ್ತಾರೆ. ಒಂದು ಹೇಳ್ತೇನೆ, ವಾಸ್ತುವಿಂದ ನೀವು ತುಂಬ ಶ್ರೀಮಂತರಾಗ್ತೀರಾ, ಅಧಿಕಾರ ಬರುತ್ತೆ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಥವಾ ಏನೋ ಒಂದು ಪಡಿತೀನಿ ಅನ್ನೋದು ಸುಳ್ಳು. ಅಂಡರ್ಲೈನ್ ಮಾಡ್ಕೊಳ್ರಿ. ಯಾರೇ ಹೇಳಿದ್ರು ನಂಬೇಡ್ರಿ ಅದನ್ನು. ಹಾಗಾದ್ರೆ ಏನು ಸಿಗುತ್ತೆ ವಾಸ್ತುವಿಂದ ಅಂತ ಹೇಳಿದ್ರೆ, ನಿಮ್ಮ ಪಂಚಭೂತಗಳು ಸರಿಯಾಗಿರುತ್ತೆ. ಪಂಚಭೂತ ತತ್ವಗಳು ಯಾವಾಗ ಇದು ಸರಿಯಾಗಿದೆಯಲ್ಲ, ನೀವು ತಗೊಳ್ಳೋ ನಿರ್ಧಾರಗಳೆಲ್ಲ ಸರಿ ಇರುತ್ತೆ. ನೀವು ಹೇಳಿದೆ ಹೋದ್ರು ಕೇಳದೆ ಹೋದ್ರು ನಿಮಗೆ ಬರಬೇಕಾದ ಭಾಗ್ಯಗಳೆಲ್ಲ ಬರ್ತಾ ಹೋಗುತ್ತೆ. ಆದ್ದರಿಂದ ನಾನು ಹೇಳೋದು, ನಾನು ಯಾವುದೇ ಅಧಿಕಾರ ಕೊಡೋದಿಲ್ಲ, ಹಣ ಅಂತಸ್ತು ಕೊಡೋದಿಲ್ಲ, ಏನೂ ಕೊಡೋದಿಲ್ಲ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡ್ತೀನಿ. ನಿಮ್ಮ ಪಂಚಭೂತ ತತ್ವಗಳನ್ನ
ಸಮತೋಲನದಲ್ಲಿ ಇರೋ ತರಹ ಮಾಡ್ತೀನಿ ಅನ್ನೋ ಭರವಸೆ ಮಾತ್ರ ಕೊಡ್ತೇನೆ. ನಾನು ಏನು ಹೇಳಿ ನಿಮಗೆ, 75 ವರ್ಷದ ಬದಲು ಒಂದೇ ಒಂದು ಮಾತಾಡ್ಬೋದು. ನಾಳೆ ನನಗೆ ಗೊತ್ತಿಲ್ಲ. ಇವತ್ತು ರಾತ್ರಿ ಮಲಗಿದ್ರೆ ನಾಳೆ ಬೆಳಿಗ್ಗೆ ಹೇಳ್ತೀನೋ ಇಲ್ವೋ ಅನ್ನೋದು ನನಗೇ ಗೊತ್ತಿಲ್ಲದೆ ಇದ್ದಾಗ ನಿಮಗೇನು ಶಾಸ್ತ್ರ ಹೇಳಲಿ ಸ್ವಾಮಿ? ನಾನು ಶಾಸ್ತ್ರ ಹೇಳೋದಿಲ್ಲ. ನಿಮ್ಮ ಪಂಚಭೂತ ತತ್ವಗಳನ್ನ ಸರಿ ಪ್ರಮಾಣದಲ್ಲಿ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನು ಹೇಳ್ತೇನೆ ಹೊರತು ಬೇರೆ ಏನನ್ನೂ ಹೇಳೋದಿಲ್ಲ. ಒಂದು ನಂಬಿಕೆ ಇರಬೇಕು. ಯಾವ ಶಾಸ್ತ್ರ ಆಗಲಿ ಅದರ ನಂಬಿಕೆ ಇಲ್ಲದೆ ಹೋದರೆ ಅದು ಯಾವುದೂ ಫಲಿಸೋದಿಲ್ಲ ನಿಮಗೆ. ನಂಬಿಕೆಯೇ ದೇವರು. ವಾಸ್ತು ವಿಷಯದಲ್ಲಿ ಹೇಳಿದೆ, ಇಲ್ಲಿ ಯಾವುದೇ ದೇವರ ವಿಷಯ ಇಲ್ಲ, ಪಂಚಭೂತಗಳ ವಿಷಯ ಮಾತ್ರ ಇದೆ. ಆದ್ದರಿಂದ ಮೊದಲಿಗೆ ಈ 4 ಮುಖ್ಯವಾದ ದಿಕ್ಕು, ಅದಾದ ನಂತರ ಇನ್ನು 4 ಉಪದಿಕ್ಕುಗಳು, ಅದು 8 ದಿಕ್ಕುಗಳನ್ನ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ. ಪಂಚಭೂತ ತತ್ವಗಳು ಅಗ್ನಿ, ಜಲ, ವಾಯು, ಭೂ, ಆಕಾಶ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಂತರ ಒಂದೊಂದೇ ಹೆಜ್ಜೆ, ಉದಾಹರಣೆಗೆ ಉತ್ತರ ದಿಕ್ಕಿನ ಬಗ್ಗೆ ನಾನು ಗಂಟೆಗಟ್ಟಲೆ ಮಾತಾಡಬಲ್ಲೆ, ತಿಂಗಳುಗಟ್ಟಲೆ ಮಾತಾಡಬಲ್ಲೆ, ಬರೀ ಉತ್ತರ ದಿಕ್ಕಿನ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಎಷ್ಟು ಅಗಾಧವಾದ ಸಂಗತಿಗಳು ಈ ವಾಸ್ತುವಿನಲ್ಲಿ ಅಡಗಿದೆ ಅಂತ ಅಂದುಕೊಳ್ಳಿ. ವಾಸ್ತುವಿನಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚಿನ ಗ್ರಂಥ ನನ್ನ ಹತ್ರ ಇದೆ. ತಾಳೆಗರಿ ಗ್ರಂಥಗಳಿದೆ, ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 600, 700, 800 ವರ್ಷದ ಹಳೆಯದಾದ ತಾಳೆಗರಿ ಗ್ರಂಥಗಳಿದೆ. ಇದು ಸುಮ್ಮನೆ ಓದೋದ್ರಿಂದಲೂ ಕೂಡ ಬರೋದಿಲ್ಲ ನಿಮಗೆ. ಸಾಮಾನ್ಯವಾಗಿ ವಾಸ್ತು ತಜ್ಞರು ಮಾಡ್ತಾರೆ, ಒಂದು 8 ಯಾವುದೋ ಗೌರವ ತಿರುಪತಿ ರೆಡ್ಡಿನ ಇನ್ಯಾರ್ದೋ ಒಂದು ಓದ್ತಾರೆ. ಅದರಲ್ಲಿ ಫಿಗ್ ಆಫ್ ಇಮ್ಯಾಜಿನೇಷನ್ ಜಾಸ್ತಿ ಇರುತ್ತೆ ವಾಸ್ತುಶಾಸ್ತ್ರಕ್ಕಿಂತ ಹೆಚ್ಚಿಗೆ. ಅವ್ರಿಗೆ ಯಾವುದಾದ್ರೂ ಒಂದು ವಾಸ್ತು ಗ್ರಂಥಗಳನ್ನ ಕೇಳಿ ಗೊತ್ತಿರೋದಿಲ್ಲ. 1-2 ಗ್ರಂಥದ ಉದಾಹರಣೆ ಹೇಳ್ತೀನಿ, ಸಾಧ್ಯ ಆದರೆ ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ. ಸಮರಾಂಗಣ ಸೂತ್ರಧಾರ ಅಂತ ಇದೆ, ಅದು ಭೋಜರಾಜ ಮಹಾರಾಜರು ಬರೆದಿರುವಂತಹ ಗ್ರಂಥ. ಎಷ್ಟು ಸುಲಭವಾಗಿದೆ ಅಂದರೆ ಪ್ರಶ್ನೋತ್ತರ ರೂಪದಲ್ಲಿದೆ. ಯಾವನೊಬ್ಬ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಉತ್ತರ ಕೊಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಅದರ ಮೂಲಕನೇ ನೀವು ವಾಸ್ತುಶಾಸ್ತ್ರವನ್ನೆಲ್ಲ ಕಲಿತಾ ಹೋಗ್ಬೋದು. ಅದೇ ಥರ ಮಾನಸಾರ ಅಂತ ಗ್ರಂಥ ಇದೆ. ಆ ಥರ ಬಹಳ ಗ್ರಂಥಗಳಿದೆ. ನಾನು 2 ತಿಳ್ಕೊಳ್ಳಿ ಅಂತ ಹೇಳ್ತೇನೆ, ಸಮರಾಂಗಣ ಸೂತ್ರಧಾರ, ಮಾನಸಾರ ಗ್ರಂಥ. ಇನ್ನು ಬೇಕಾದಷ್ಟು ಮುಂದೆ ಸಂದರ್ಭ ಬಂದಾಗ ನಮಗೆ ಅದ್ರ ವಿಷಯ ಹೇಳ್ತಾ ಹೋಗ್ತೇನೆ. ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೊಡ್ತೇನೆ. ನಮಸ್ಕಾರ.